ನಮಸ್ಕಾರ ಎಲ್ಲರಿಗೂ. ಮ್ಯಾಜಿಕ್ ಅಂದ ತಕ್ಷಣ ನಮಗೆ ಏನ್ ನೆನಪಾಗುತ್ತೆ? ಪಾರಿವಾಳ ಹಾರ ಬರೋದು, ಬ್ಲಾಕ್ ಒಂದು ಹ್ಯಾಟ್ ಇಂದ ಮೊಲ ಬಂದ್ಬಿಡೋದು, ಸ್ಪೀಡ್ ಕಾರ್ಡ್ಗಳಿಂದ ಏನೋ ಹಿಂಗೆ ಟ್ರಿಕ್ ಮಾಡ್ಬಿಡೋದು, ಈ ತರ ಎಲ್ಲ ಅನ್ಸುತ್ತೆ ಮ್ಯಾಜಿಕ್ ಅಂತಂದ್ರೆ. ಈ ಹ್ಯಾರಿ ಪಾಟರ್ ಮೂವಿಗಳಲ್ಲಿ ತೋರಿಸ್ತಾರಲ್ಲ ಆ ತರ ಮ್ಯಾಜಿಕ್ ಆ ತರ ಅಂತ ಅನ್ಸುತ್ತೆ. ಆದ್ರೆ ಯಾಕೆ ನಮಗೆ ಅವು ಒಂಥರ ನಿಗೂಢವಾಗಿ ಅನಿಸ್ತವೆ ಮ್ಯಾಜಿಕ್ ಅಂತಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದು ನಡೆಯಲ್ಲ. ಈಗ ಖಾಲಿ ಒಂದು ಪ್ಲೇಸ್ ಇಂದ ಒಂದು ಮೊಲ ಹಾರ್ ಬರುತ್ತೆ ಅಂತಂದ್ರೆ ಅದನ್ನ ನಾವು ಯಾವತ್ತೂ ನೋಡಲ್ಲ. ಇದು ಭೌತಶಾಸ್ತ್ರದ ನಿಯಮಕ್ಕೆ ಆಪೋಸಿಟ್. ಏನು ಇಲ್ಲಾರದ ವಸ್ತುಗಳಿಂದ ಒಂದು ಬರಲ್ಲ ಅಂತ ನಾವೇನು ನಮ್ಮ ಒಂದು ಕ್ಲಾಸಿಕಲ್ ಲೈಫ್ ಇಂದ ಏನ್ ನೋಡ್ತೀವಿ ಅದಕ್ಕೆ ನಾವು ಆತರ ಒಂದು ಮ್ಯಾಜಿಕ್ ಶೋಗಳನ್ನ ನೋಡಿದಾಗ ನಮ್ಗೆ ಮ್ಯಾಜಿಕ್ ಅಂತ ಅನ್ಸುತ್ತೆ. ಆದ್ರೆ ಈ ಕ್ವಾಂಟಮ್ ಜಗತ್ತಿನಲ್ಲಿ ಬಂದಾಗ, ಕ್ವಾಂಟಮ್ ಅನ್ನೋದು ಒಂದು ಲ್ಯಾಟಿನ್ ಪದ, ಲೈಕ್ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ ಆಫ್ ಲೈಕ್ ಡಿಸ್ಕ್ರೀಟ್ ಪಾರ್ಟಿಕಲ್ ಅಂತ ಕರಿತೀವಿ ಕ್ವಾಂಟಮ್ ಅಂತ ಮೀನಿಂಗ್. ಈ ಕ್ವಾಂಟಮ್ ಜಗತ್ತಿನಲ್ಲಿ ನಾವು ಹೋದಾಗ ಮ್ಯಾಜಿಕ್ ಗಳು ರಿಯಲ್ ಆಗಿ ನಡೀತವೆ. ನಿಜವಾಗ್ಲೂ ಸಮಥಿಂಗ್ ಲೈಕ್ ನಥಿಂಗ್ ಇಂದ ಸಮಥಿಂಗ್ ಬರುತ್ತೆ. ಅಲ್ಲಿದ್ದ ವಸ್ತುಗಳು ಎಲ್ಲೋ ಹೋಗ್ತವೆ, ಮಾಯ ಆಗ್ತವೆ, ನಿಜವಾಗ್ಲೂ ಮಾಯ ಆಗ್ತವೆ. ಯಾಕಂದ್ರೆ ಇದೇ ರಿಯಲ್ ಮ್ಯಾಜಿಕ್. ಅವೆಲ್ಲ ಕಾರ್ಟೆಕ್ಸ್ ಗಳು ಇಲ್ಲಿ ಹಿಂಗೆ ಏನೋ ಇದು ಹಚ್ಕೊಂಡು ಅಲ್ಲಿಂದ ಉಪ್ಪು ಬರ್ಸೋದು ಈ ತರ ಎಲ್ಲ ಮಾಡ್ತಾರೆ. ಬಟ್ ಈ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಮಾಡ್ತಿರೋ ಮ್ಯಾಜಿಕ್ ಇದು ನೇಚರ್ ಅಲ್ಲಿ ನಾವು ನೋಡಬಹುದಂತ ಅತ್ಯಂತ ರಿಯಲ್ ಫಾರ್ಮ್ ಆಫ್ ಮ್ಯಾಜಿಕ್ ಅಂತ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಇದೇ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಎರಡು ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ, ಇನ್ನೊಂದು ಪ್ರೊಬಾಬಿಲಿಸ್ಟಿಕ್ ಈವೆಂಟ್ಸ್ ಅಂತ. ಏನಪ್ಪಾ ಇದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮತ್ತೆ ಈ ಈವೆಂಟ್ಸ್ ಅಂತ ಕರೀತಾನೆ? ತುಂಬಾ ಟೆಕ್ನಿಕಲ್ ವರ್ಡ್ ಮಾತಾಡ್ತಿದ್ದಾನೆ ಅಂತ ಅನ್ಕೊಂತಿದ್ದೀರಾ? ತುಂಬಾ ಸರಳವಾದ ಎಕ್ಸಾಂಪಲ್ ಕೊಟ್ಟು ಯಾಕೆ ಈ ಒಂದು ಫಿಲಾಸಫಿ ನಮ್ಮ ಕನಸುಗಳನ್ನ ನನಸು ಮಾಡಕ್ಕೆ ಹೆಲ್ಪ್ ಆಗುತ್ತೆ, ಇದನ್ನ ಯಾಕೆ ಕಲಿಬೇಕು ಈ ಕ್ವಾಂಟಮ್ ಫಿಸಿಕ್ಸ್ ನ. ಈಗ ನೀವು ಕೇಳಬಹುದು, ನನಗೆ ಫಿಸಿಕ್ಸ್ ಅಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಸಂಬಂಧ ಇಲ್ಲ, ಯಾಕೆ ಇವನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಇವುಗಳಿಂದ ನಾವು ಕಲಿಯೋದು ತುಂಬಾ ಇದೆ. ಇವುಗಳು ಲೈಕ್ ಸಣ್ಣ ವಸ್ತುಗಳು ಅಂತ ಅನಿಸಿದ್ರು ಕೂಡ ಇವು ಮಾಡೋ ಮ್ಯಾಜಿಕ್ ನಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡದಾಗಿ ಇಂಪಾರ್ಟ್ ಮಾಡುತ್ತೆ ಇಂಪ್ರೆಷನ್ಸ್ ನ. ಸೊ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಏನಂತಂದ್ರೆ, ಕ್ವಾಂಟಮ್ ಜಗತ್ತಿನಲ್ಲಿ ನೀವು ಹೋದಾಗ, ಚಿಕ್ಕ ಜಗತ್ತಿನಲ್ಲಿ ಹೋದಾಗ ಎರಡು ಪಾರ್ಟಿಕಲ್ಗಳು ಒಂದು ಸೋರ್ಸ್ ಇಂದ ಉದ್ಭವ ಆಗ್ತವೆ. ಈ ಪಾರ್ಟಿಕಲ್ಗಳು ಎರಡು ಉದ್ಭವ ಆಗಿರ್ತಾವಲ್ಲ, ಟೇಕ್ ಎನ್ ಎಲೆಕ್ಟ್ರಾನ್, ಎರಡು ಉದ್ಭವ ಆಗ್ತವೆ. ಎರಡು ಉದ್ಭವ ಆದ್ರೆ ಇವಕ್ಕೆ ಎಂಟ್ಯಾಂಗಲ್ಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಏನಪ್ಪಾ ಇದ್ರ ಮೀನಿಂಗ್ ಏನು? ಎಂಟ್ಯಾಂಗಲ್ಡ್ ಪಾರ್ಟಿಕಲ್ಸ್ ಎರಡು ಅಂತಂದ್ರೆ ಈ ಪಾರ್ಟಿಕಲ್ ನಲ್ಲಿ ಏನೇನು ಫೀಚರ್ಸ್ ಇರುತ್ತೋ ಅದರ ಫುಲ್ ಆಪೋಸಿಟ್ ಇದಿರುತ್ತೆ, ಡೆಡ್ ಆಪೋಸಿಟ್. ಇದು ಬದುಕ್ತೀನಿ ಅಂದ್ರೆ ಇದು ಸಾಯ್ತೀನಿ ಅನ್ನತ್ತೆ, ಇದು ಸಾಯ್ತೀನಿ ಅಂದ್ರೆ ಇದು ಬದುಕ್ತೀನಿ ಅನ್ನತ್ತೆ, ಇದು ಬಿಳಿ ಅಂದ್ರೆ ಇದು ಕಪ್ಪು ಅಂತ ಅನ್ನತ್ತೆ, ಇದು ಬೆಳಕು ಅಂದ್ರೆ ಇದು ಕತ್ಲು ಅಂತ ಅನ್ನತ್ತೆ, ಇದು ಈ ಕಡೆ ತಿರುಗ್ತೀನಿ ಅಂದ್ರೆ ಈ ಕಡೆ ತಿರುಗ್ತೀನಿ, ಸ್ಪಿನ್ ಮೊಮೆಂಟಮ್ ಅಂತ ಎಲ್ಲ ಬರುತ್ತೆ. ಅದೆಲ್ಲ ಹೇಳೋದು ಟೆಕ್ನಿಕಲ್ ಟರ್ಮ್. ಒಟ್ಟಲ್ಲಿ ಏನ್ ತಿಳ್ಕೊಬೇಕು ನೀವು, ಎರಡು ಪಾರ್ಟಿಕಲ್ ಗಳು ಹುಟ್ಟುತ್ತವೆ, ಇದು ಏನಿರುತ್ತೆ ಇದು ಕಂಪ್ಲೀಟ್ ಅದ್ರ ಆಪೋಸಿಟ್ ಇರುತ್ತೆ ಅಂತ. ಇದರ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಇದು ಇಷ್ಟೇ ಅಲ್ಲ, ಫೀಚರ್ಸ್ ಅಷ್ಟೇ ಆಪೋಸಿಟ್ ಇರೋದಂತಲ್ಲ, ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿ ಈ ಪಾರ್ಟಿಕಲ್ ನೀವು ಇಟ್ರು, ಈ ಪಾರ್ಟಿಕಲ್ಗಳು ಹಂಗೆ ಒಂದು ಸೋರ್ಸ್ ಹುಟ್ಟವಲ್ಲ, ಈ ಯೂನಿವರ್ಸ್ ನ ಯಾವುದೇ ಮೂಲೆಯಲ್ಲಿ ಅದನ್ನ ಇಟ್ರು ಕೂಡ ಅವು ಇನ್ಸ್ಟಂಟ್ ಆಗಿ ಬಿಹೇವ್ ಮಾಡ್ತವೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ನಮ್ಮಿಂದ 15 ಕೋಟಿ ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ದಿನ ನಮಗೆ ಲೈಟ್ ಬರುತ್ತಲ್ಲ, 8.3 ನಿಮಿಷ ಬೇಕು ಸೂರ್ಯನಿಂದ ನಮಗೆ ಭೂಮಿ ತನಕ ಲೈಟ್ ಬರಕ್ಕೆ. ಯಾಕಂದ್ರೆ ಲೈಟ್ ಗೆ ಒಂದು 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ಲಿಮಿಟೆಡ್ ಸ್ಪೀಡ್ ಇದೆ ಅದಕ್ಕೆ, ಅದು ಇದ್ದಕ್ಕಿದಂಗೆ ಬರಲ್ಲ. ಅದಕ್ಕೆ ಇವಾಗ ಇದ್ದಕ್ಕಿದಂಗೆ ಆಕಾಶದಲ್ಲಿ ಸೂರ್ಯ ಮಾಯ ಆದ್ರೂ ಕೂಡ ನಮಗೆ 8.3 ನಿಮಿಷ ಆದ್ಮೇಲೆ ಓಕೆ ಸೂರ್ಯ ಹೋಗಿದೆ ಅಂತ ಅವಾಗ ಕತ್ಲಾಗುತ್ತೆ, ಇದ್ದಕ್ಕಿದಂಗೆ ಕತ್ಲಾಗಲ್ಲ. ಇವಾಗ ಸೂರ್ಯ ಇದ್ದಕ್ಕಿದಂಗೆ ಮಾಯ ಆಯ್ತು ಅಂದ್ರೆ ಕತ್ಲಾಗಲ್ಲ, 8 ನಿಮಿಷ ಹಾಗೆ ಇರುತ್ತೆ ಬೆಳಕು, ಯಾಕಂದ್ರೆ ಬೆಳಕು ಅಲ್ಲಿಂದ ಬರ್ತಾ ಇರುತ್ತೆ. ಹೀಗೆ ಎಷ್ಟೋ ದೂರಗಳಿಂದ ಬರ್ತಿರ್ತಕ್ಕಂಥ ನಕ್ಷತ್ರಗಳ ಬೆಳಕುಗಳು ಹಿಂಗೆ, ಅವುಗಳು ಕೆಲವೊಂದ್ಸಲ ಸತ್ತೇ ಹೋಗಿದ್ದಾವೆ ನಕ್ಷತ್ರಗಳು, ನಾವು ನೋಡ್ತಾ ಇರೋದು ಅವು ಅಷ್ಟು ದೂರ ಇದಾವೆ, ಅದರಿಂದ ಬೆಳಕು ಇನ್ನು ಬರ್ತಾನೆ ಇದೆ, ಅದಕ್ಕೆ ನಮಗೆ ನಕ್ಷತ್ರಗಳು ಇದಾವೆ ಅಂತ ಕಾಣಿಸುತ್ತೆ. ಇದೊಂದು ಆಶ್ಚರ್ಯ. ಈ ಪಾರ್ಟಿಕಲ್ಗಳು ಹಾಗಲ್ಲ, ಈ ಸೂರ್ಯನಕ್ಕಿಂತ ಎಷ್ಟೋ ಕೋಟಿ ಪಟ್ಟು, ಎಷ್ಟೋ ಜ್ಯೋತಿ ವರ್ಷಗಳು ಈ ಯೂನಿವರ್ಸ್ ಬಿಟ್ಟು ಬೇರೆ ಮಲ್ಟಿವರ್ಸ್ ಒಳಗಡೆ ಇದ್ರೂ ಕೂಡ ಇದನ್ನ ನೀವು ಟಕ್ಕಂತ ಒಂದು ಸ್ಪಿನ್ ಚೇಂಜ್ ಮಾಡಿದ್ರೆ ಅಲ್ಲಿ ಆಪೋಸಿಟ್ ಚೇಂಜ್ ಆಗುತ್ತೆ. ಈ ಪಾರ್ಟಿಕಲ್ ನೀವು ಸಾಯಿಸಿದ್ರೆ ಅಲ್ಲಿ ಹುಟ್ಟುತ್ತದು. ಸೊ ಇದನ್ನ ಐನ್ಸ್ಟೈನ್ ಅವರು ಒಂದು ಖಂಡಿಸಿ ಏನ್ ಹೇಳಿದ್ರು, ಸ್ಪೂಕಿ ಆಕ್ಷನ್ ಅಟ್ ಅ ಡಿಸ್ಟೆನ್ಸ್ ಅಂತ ಕರೆದ್ರು. ಏನಿದು ಈ ತರ ಒಂದು ಹೇಳ್ತಾ ಇದ್ದೀರಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ? ಒಂದು ಲಿಮಿಟ್ ಬೇಕು ಎಲ್ಲದಕ್ಕೂ. ಇದು ಒಂಥರ ಒಂದು ಭಯಾನಕ ಆಟ ತರ ಇದೆ ಇದು, ಸ್ಪೂಕಿ ಆಕ್ಷನ್. ಎಲ್ಲೋ ದೂರ ಏನೋ ಚೇಂಜ್ ಆದ್ರೆ ಇಲ್ಲೇನೋ ಆಗ್ಬಿಡುತ್ತಂತೆ, ಟೈಮೇ ಬೇಕಿಲ್ಲಂತೆ ಅದಕ್ಕೆ. ಯಾಕಂದ್ರೆ ಅವರು ರಿಲೇಟಿವಿಟಿ ಬಗ್ಗೆ ಮಾತಾಡ್ತಿದ್ರು. ಲೈಟ್ ಅತ್ಯಂತ ಸ್ಪೀಡ್ ಆದ ವಸ್ತು ಈ ಪ್ರಪಂಚ ಯೂನಿವರ್ಸ್ ಅಲ್ಲಿ, ಅದಕ್ಕಿಂತ ಸ್ಪೀಡ್ ಆಗಿ ಯಾವ್ದು ಹೋಗಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು. ಇವರು ಹೇಳೋ ಒಂದು
ಕೇಳಿಬಿಟ್ಟು ಅವರು ಈ ತರ ಅಂದಿದ್ರು, ಸ್ಪೂಕಿ ಆಕ್ಷನ್ ಅಟ್ ಡಿಸ್ಟೆನ್ಸ್ ಆಗ್ತಾ ಇದೆ, ಇದು ಏನೊಂದು ದೂರದಲ್ಲಿ ಏನೋ ಒಂದು ಕಣ್ಣಿಗೆ ಕಾಣೋದು ಮ್ಯಾಜಿಕ್ ಆಗ್ತಾ ಇದೆ ಅಲ್ಲ ಇದು ಅಂತ ಅವ್ರು ಕರೆದಿದ್ರು. ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಪಾರ್ಟಿಕಲ್ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ನಮಗೆ ಬರೋ ಥಾಟ್ಸ್ ಗಳನ್ನ ನೋಡಿ. ಇವಾಗ ನೋಡಿ, ನೀವು ಮೊಬೈಲ್ ಅಥವಾ ಹಿಂಗೆ ಕಂಪ್ಯೂಟರ್ ಅಲ್ಲಿ, ಐಪ್ಯಾಡ್ ಅಲ್ಲಿ ನೀವು ನನ್ನ ವಿಡಿಯೋ ನೋಡ್ತಾ ಇರಬಹುದು. ಇವಾಗ ನಿಮಗೆ ಲೈಕ್ ನಾನು ಹೇಳೋ ವಸ್ತುಗಳು ಇಷ್ಟ ಆಗ್ತಾ ಇದ್ರೆ ನನ್ನನ್ನ ಕೇಳ್ತಾ ಇರ್ತೀರ, ಅಥವಾ ನಿಮ್ಗೆ ಏನೋ ಒಂದು ಬೇರೆ ಮೋಡಲ್ ಇದ್ರೆ ಏನೇನೋ ಯೋಚನೆ ಬರ್ತವೆ, ಅಥವಾ ಹಿಂಗೆ ಯಾವ್ದೋ ಒಂದು ಟಿವಿಲಿ ಚಾನಲ್ ನೋಡ್ತಾ ಕೂತಿರ್ತೀರಾ, ಟಕ್ಕಂತ ಏನೋ ತಿನ್ಬೇಕು ಅಂತ ನೆನಪಾಗುತ್ತೆ, ಐಸ್ ಕ್ರೀಮ್ ತಿನ್ಬೇಕಂತ ನೆನಪಾಗುತ್ತೆ. ಸೊ ಇವೆಲ್ಲ ಹಿಂಗೆ ರ್ಯಾಂಡಮ್ ಥಾಟ್ಸ್ ಗಳು. ಒಂದು ಸಲ ಯೋಚನೆ ಮಾಡಿ, ಎಲ್ಲರಿಗೂ ಒಂದೇ ಥಾಟ್ಸ್ ಇರಲ್ಲ ಅಂತ ಹೇಳಿದ್ದೆ. ಯಾಕೆ ನಮಗೆ ಈ ಟೈಮಿಗೆ ಇಂತಿಂತ ಥಾಟ್ಸ್ ಗಳು ಬರ್ತವೆ ಅಂತ ಯೋಚನೆ ಮಾಡಿ. ಆನ್ಸರ್ ತುಂಬಾ ವಿಚಿತ್ರ. ಇದನ್ನ ಯೋಚನೆ ಮಾಡ್ತಾ ಹೋದಾಗ ಕೆಲವೊಂದ್ಸಲ ಈ ಡಿಸಿಷನ್ ಗಳನ್ನ ಲೈಫ್ ಅಲ್ಲಿ ನಾನೇ ಮಾಡ್ತಿದ್ದೀನಾ, ಅಥವಾ ನನ್ನನ್ನು ಯಾರು ಆಲ್ರೆಡಿ ಹಿಂಗ್ ಡಿಸೈನ್ ಮಾಡ್ಬಿಟ್ಟಿದಾರ ಇಂತಿಂತ ಟೈಮಲ್ಲಿ ಈ ತರ ಡಿಸಿಷನ್ ಮಾಡುವಂತ, ಇದು ನಮಗೆ ಗೊತ್ತೇ ಆಗಲ್ಲ. ಇದನ್ನ ನಾವು ಹೇಗೆ ಕಂಪೇರ್ ಮಾಡಬಹುದು? ಎಂಟ್ಯಾಂಗಲ್ಡ್ ಪಾರ್ಟಿಕಲ್ ಇದೇ ಬ್ರಹ್ಮಾಂಡದಲ್ಲಿ ಯಾವುದೋ ನಮ್ಮ ತರ ಎಂಟ್ಯಾಂಗಲ್ಡ್ ಪಾರ್ಟಿಕಲ್ ಇರ್ಬೋದು, ಲೈಕ್ ನಮ್ಮ ಆಪೋಸಿಟ್ ತರ ಇರ್ಬೋದು. ಆ ಪಾರ್ಟಿಕಲ್ ಅಲ್ಲಿ ಏನೋ ಆಯ್ತಂದ್ರೆ ಅದ್ರ ಆಪೋಸಿಟ್ ಬಿಹೇವಿಯರ್ ನಮಗೆ ಯೋಚನೆಗಳ ಮೂಲಕ. ಆ ಪಾರ್ಟಿಕಲ್ ಹಿಂಗೆ ಮೇಲ್ ಹೋದ್ರೆ ನಾವು ಕೆಳಗೆ ಹೋಗ್ತೀವಿ, ಅದು ಹ್ಯಾಪಿ ಪಟ್ರೆ ನಾವು ಕೊರಗ್ತೀವಿ, ಅದು ಕೊರಗಿದ್ರೆ ನಾವು ಹ್ಯಾಪಿ ಆಗ್ತೀವಿ. ಅಂದ್ರೆ ಒಂದು ಅನಾಲಜಿ ಕೊಡ್ತಾ ಇದೆ, ಹಿಂಗೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಹಿಂಗೆ ರ್ಯಾಂಡಮ್ ಥಾಟ್ಸ್ ಗಳು ನಮಗೆ ಬರ್ತವೆ, ಯಾಕೆ ಅದು ಎಂಟ್ಯಾಂಗಲ್ ಆಗಿರ್ಬೋದು. ಈಗ ಯಾವ್ಯಾವ್ದರಿಂದ ನಾವು ಆ ತರ ಆಗ್ಬೋದು ಅಂತ ಕೇಳಿದ್ರೆ, ನಮ್ಮನ್ನೇ ತಗೊಳ್ಳಿ, ಇಂಟರ್ ಕನೆಕ್ಷನ್ ಆಫ್ ಹ್ಯೂಮನ್ಸ್ ಇದೀವಲ್ಲ, ಒಬ್ಬರ ಚಿಂತನೆಯಿಂದ ಒಬ್ಬರು ಡಿಪೆಂಡ್ ಆಗಿರ್ತಾರೆ. ಕೆಲವೊಂದ್ಸಲ ಅದು ಎಂತ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಈ ಫ್ರೆಂಡ್ಶಿಪ್ ಆಗಿರ್ಬೋದು, ಏನಾಗಿರ್ಬೋದು, ಅವರ ಚಿಂತನೆಯಿಂದ ಇವ್ರ ಮೇಲೆ ಡಿಪೆಂಡ್, ಅವರಿಗೆ ಇದಾದ್ರೆ ಇವ್ರಿಗೆ ಇದಾಗುತ್ತೆ. ಹೀಗೆ ಏನೋ ಒಂಥರ ಎಂಟ್ಯಾಂಗಲ್ಡ್ ಪಾರ್ಟಿಕಲ್ ತರ ನಮಗೆ ಬರೋ ಚಿಂತನೆಗಳೇ ನಮಗೆ ಕೆಲವೊಂದ್ಸಲ ಎಲ್ಲಿಂದ ಬರ್ತವೆ ಅಂತ ಗೊತ್ತಾಗಲ್ಲ. ಎರಡನೇ ಸಿನಾರಿಯೋದಲ್ಲಿ ಕ್ವಾಂಟಮ್ ಜಗತ್ತಿನಲ್ಲಿ ಮಾತಾಡುವಾಗ ಈವೆಂಟ್ಸ್ ಗಳಂತ ಮಾತಾಡ್ತೀವಲ್ಲ, ಅಂದ್ರೆ ಈಗ ಏನೋ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿ ಕ್ವಾಂಟಮ್ ಜಗತ್ತಿನಲ್ಲಿ, ನಾರ್ಮಲ್ ಜಗತ್ತಲ್ಲ, ಕ್ವಾಂಟಮ್ ಜಗತ್ತಿನಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ ಅದನ್ನ ನಾವು ಸಾಧ್ಯತೆಗಳ ಮೂಲಕ ಹೇಳ್ತೀವಿ. ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸೂರ್ಯ ಹುಟ್ಟೋ ಪ್ರೊಬಾಬಿಲಿಟಿ ಎಷ್ಟು ಅಂತಂದ್ರೆ ಅದಕ್ಕೆ ಪ್ರೂಫ್ ಬೇಕಿಲ್ಲ, ಅದು ದಿನ ಹುಡ್ತಾ ಇದೆ, ಅದೇ ಪ್ರೊಬಾಬಿಲಿಟಿ 1 ಅಂತ, 100% ಸೂರ್ಯ ಹುಟ್ಟುತ್ತೆ ಅಂತ. ಈಗ ನಾಳೆ ನೀನು ಮಧ್ಯಾಹ್ನ ಸಿನಿಮಾಕ್ ಬರ್ತೀಯ ಅಂತ ಕೇಳಿದ್ರೆ ಬಂದ್ರೆ ಬರ್ತೀನಿ, ಇರಿದ್ರಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಅಂದ್ರೆ 50-50 ಚಾನ್ಸ್, 0.5 ಪ್ರೊಬಾಬಿಲಿಟಿ ಅಂತ. ಸಾಧ್ಯತೆಗಳ ಮೂಲಕ ಹೇಳ್ಬೇಕು, ಖಂಡಿತ ಯಾವುದು ಆಗಲ್ಲ, ಅನ್ಸರ್ಟನ್ ಅಂತ ಹೇಳುತ್ತೆ. ಇದನ್ನ ನೀವು ಹೇಗೆ ಮಾಡಬಹುದು? ಈಗ ನವೀನ್ ಹೇಳ್ದ, ಇಮ್ಯಾಜಿನೇಷನ್ ಮಾಡ್ತಾ ನಮಗೆ ಒಂದು ದಿನ ಆ ಸ್ಟೇಟ್ ರೀಚ್ ಆಗ್ತೀವಿ ಅಂತ ನವೀನ್ ಹೇಳ್ತಾರೆ, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪಾರ್ಟ್ನರ್ ಇರ್ತಾರೆ, ಅವರು ನೀವು ಸಣ್ಣಕ್ಕಾಗ್ಬೇಕು ಅಂತ ನಿಮಗಿರುತ್ತೆ, ಅವ್ರ ಯಾಕೋ ದಪ್ಪ ಆಗ್ಬಿಡುತ್ತೆ ಒಂದು ಲೈಕ್ ಏನೋ ಒಂದು ರೀಸನ್. ಸೊ ನೀವೇನ್ ಮಾಡ್ತೀರಿ, ದಿನ ಅವ್ರನ್ನ ಇಮ್ಯಾಜಿನ್ ಮಾಡ್ತಾ ಅವ್ರು ಸಣ್ಣಗಾಗಿರೋಂಗೆ, ಅವರು ಸಣ್ಣಗಾದ ಹೆಂಗ್ ಕಾಣ್ತಾರೆ ಅವೆಲ್ಲ ಇಮ್ಯಾಜಿನ್ ಮಾಡ್ತಾ ಇರ್ತೀರಿ. ಇವತ್ತಿನ ದಿನ ರಾತ್ರಿ ಮಾಡ್ತೀರಿ ಅಂತ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮ್ಯಾಜಿಕ್ ಆಗುತ್ತೆ, ಏನು ಆಗಲ್ಲ, ಅವ್ರು ಹಂಗೆ ಇರ್ತಾರೆ. ಯಾಕೆ ಹಿಂಗಾಯ್ತು? ರಾತ್ರಿ ಎಲ್ಲ ಇಮ್ಯಾಜಿನ್ ಮಾಡಿದ್ರಿ, ಆದ್ರೂ ಅವ್ರು ಯಾಕೆ ಹಂಗೆ ಇದ್ದಾರೆ? ಈವನ್ ಲೈಕ್ ನೀವು 2 ತಿಂಗಳು 3 ತಿಂಗಳು ಮಾಡಿದ್ರು ಅವ್ರು ಹಂಗೆ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸಾಧ್ಯತೆಗಳು ಅಂತ ಏನು ಮಾತಾಡದೆ, ಪ್ರೊಬಾಬಿಲಿಟಿ ಅಂತ ಏನು ಮಾತಾಡದೆ, ಯಾವಾಗ್ಲೂ ಇರ್ತಕ್ಕಂತ, ಅಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಯಾವಾಗ್ಲೂ ಸ್ಟೋರ್ ಆಗ್ತಿರ್ತಕ್ಕಂತ ಬಹಳ ವರ್ಷಗಳಿಂದ ಬಂದಿರ್ತಕ್ಕಂತ ಏನು ಘಟನೆಗಳಿದಾವೆ ಅದರ ಪ್ರೊಬಾಬಿಲಿಟಿ ನೀವು ಟಕ್ಕಂತ ಮಾಡೋ ಇಮ್ಯಾಜಿನೇಷನ್ ಗಿಂತ ಜಾಸ್ತಿ ಇದೆ ಅಂತ. ಅಂದ್ರೆ ಇಲ್ಲಿ ಅವರು ದಪ್ಪ ಇದ್ದಿದ್ದು ಚಿಕ್ಕ ಆಗಿಲ್ಲ ಅಂತ ಅಲ್ಲ, ಚಿಕ್ಕ ಆಗಿದ್ರೆ ಅದ್ರ ಪ್ರೊಬಾಬಿಲಿಟಿ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ನೀವು ಮಾಡಿರೋ ಇಮ್ಯಾಜಿನೇಷನ್ ಅಥವಾ ನೀವು ಅವ್ರನ್ನ ಏನ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಸಣ್ಣ ಎಕ್ಸರ್ಸೈಸ್ ಮಾಡೋ, ಇಲ್ಲೋಗು ಜಿಮ್ ಹೋಗಂತ, ಅದು ಅಷ್ಟೊಂದು ಎನರ್ಜಿ ಕೊಡ್ತಾ ಇಲ್ಲ, ಅದ್ರ ಪ್ರೊಬಾಬಿಲಿಟಿ ತುಂಬಾ ಕಡಿಮೆ ಇದೆ. ಅಂದ್ರೆ ಇಲ್ಲಿ ಯಾವುದನ್ನು ರಿಯಲ್ ಅಂತ ಕನ್ಸಿಡರ್ ಮಾಡಲ್ಲ ಕ್ವಾಂಟಮ್ ಜಗತ್ತಿನಲ್ಲಿ. ನಿನ್ನ ಕನಸು ಆಗುತ್ತಾ? ಆದ್ರೆ ಆಗುತ್ತೆ, ಇಲ್ಲಿದ್ರಿಲ್ಲ. ಅಥವಾ 80% ಆಗುತ್ತೆ, 0.8 ಪ್ರೊಬಾಬಿಲಿಟಿ, 0.95 ಪ್ರೊಬಾಬಿಲಿಟಿ, 95% ಆಗೇ ಆಗುತ್ತೆ. ಏನನ್ನು ನಾವು ಖಂಡಿತ ಹೇಳಕ್ಕಾಗಲ್ಲ. ನಾಳೆ ನಾನು ಬದುಕ್ತೀನ ಪ್ರೊಬಾಬಿಲಿಟಿ ನೀವು ಎಷ್ಟೇ ಅನ್ಕೊಂಡಿರ್ಬೋದು, ಏನು ಆಗಲ್ಲ, ಇಷ್ಟು ದಿನ ಹಿಂಗೆ ಬಂದಿದ್ದೀನಿ ಹೇಳಕ್ಕಾಗಲ್ಲ. ಲೈಫ್ ಅನ್ನೋದು ಒಂದು ಪ್ರೊಬಾಬಿಲಿಟಿ, ಸಾಧ್ಯತೆಗಳು. ಈ ತರ ಮಾತಾಡ್ತಾರೆ. ಇದನ್ನ ಹೋಲಿಸ್ಕೊಂಡ್ಬಿಟ್ಟು ಕನಸುಗಳನ್ನು ಕಾಣ್ತಾ ಇದ್ದಾಗ ಒಂದು ದಿನ ಇಮ್ಯಾಜಿನೇಷನ್ ಮಾಡದೆ ಏನು ಕಾಣಿಲ್ಲ, 2 ದಿನ ಇಮ್ಯಾಜಿನೇಷನ್ ಮಾಡದೆ ಏನು ಕಾಣಿಲ್ಲ, 1 ತಿಂಗಳು ಮಾಡ್ತಾ ಇದೀನಿ, 3 ತಿಂಗಳು ಮಾಡ್ತಾ ಇದೀನಿ, ಏನು ಕಾಣ್ತಾ ಇಲ್ಲ. ಒಳಗಡೆ ಏನಾಗ್ತಾ ಇದೆ ನಮಗೆ ಯಾವತ್ತೂ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಸೀಕ್ರೆಟ್ ಆಗಿ ಪ್ರೊಬಾಬಿಲಿಟಿನ ಹೆಚ್ಚು ಮಾಡ್ತಾ ಇರ್ತೀವಿ. ಇದು ಸಾಧ್ಯತೆಗಳ ಪ್ರಪಂಚ. ಕೆಲವೊಂದು ಸಾಧ್ಯತೆಗಳು ನಿಮ್ಮ ಕನಸಿನ ಸಾಧ್ಯತೆಗಳನ್ನ ಜಾಸ್ತಿ ಪವರ್ ಇರ್ತವೆ. ನಾ ಹೇಳಿದ್ನಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಅವರು ತಿಂದು ನಂಗೆ ದಪ್ಪ ಆಗಿದ್ದಾರೆ ಇಷ್ಟು ವರ್ಷಗಳಿಂದ, ಇದ್ದಕ್ಕಿದ್ದಂಗೆ ಸಣ್ಣಕ್ಕಾಗಂದ್ರೆ ಆಗಲ್ಲ. ಅದು ಸಬ್ ಕಾನ್ಶಿಯಸ್ ಅಲ್ಲಿ ಬಂದಿರೋದು. ಅವರಿಗೆ ಆತರ ಮನಸ್ಸಿನಿಂದ ಚೇಂಜ್ ಆಗಿ ನಾನು ಆಕ್ಷನ್ ತಗೋಬೇಕು ಅಂತ ಬರೋ ತನಕ ನಿಮ್ಮ ಕನಸು ನನ್ಸಾಗಲ್ಲ.
ನೀವು ಅವ್ರನ್ನ ಎಷ್ಟೇ ಹೇಳಿದ್ರು ಕೂಡ, ಇನ್ಫ್ಲೂಯೆನ್ಸ್ ಮಾಡಿದ್ರು, ಇಮ್ಯಾಜಿನೇಷನ್ ಮಾಡಿದ್ರು ಕೂಡ ಅದು ಆ ತರ ಆಕ್ಷನ್ ಬರಬೇಕು. ಫಸ್ಟ್ ಆಕ್ಷನ್ ಓರಿಯೆಂಟೆಡ್. ಸೊ ಈ ತರ ಪ್ರೊಬಾಬಿಲಿಸ್ಟಿಕ್ ಈವೆಂಟ್ಸ್ ಇಂದ ಆಕ್ಷನ್ ಮಾಡೋದು ಹೆಂಗೆ ಅಂತ ನಾವು ಈ ಒಂದು ಕ್ವಾಂಟಮ್ ಫಿಸಿಕ್ಸ್ ನ ಒಂದು ಪ್ರಾಪರ್ಟಿಯಿಂದ ಕಲಿತೀವಿ. ಈ ಎರಡು ಪ್ರಾಪರ್ಟಿಗಳು, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಒಂದು, ಇದು ಪ್ರೊಬಾಬಿಲಿಸ್ಟಿಕ್ ಈವೆಂಟ್ಸ್ ಒಂದು. ಆದ್ರೆ ನೀವು ಕೇಳಬಹುದು, ನಾನು ಇಮ್ಯಾಜಿನ್ ಮಾಡ್ತೀನಿ, ವಿಷನ್ ಮಾಡ್ತೀನಿ, ವಿಷನ್ ಬೋರ್ಡ್ ಎಲ್ಲ ಮಾಡ್ಬಿಡ್ತೀನಿ, ಅಫರ್ಮೇಶನ್ಸ್ ಮಾಡ್ತೀನಿ, ಆದ್ರೂ ಕೂಡ ನಾವು ಹಿಂಗೆ ಟ್ರೈ ಮಾಡುವಾಗ ಯಾಕೆ ಒಂಥರ ಟೆನ್ಸ್ ಆಗುತ್ತೆ, ಒಂಥರ ಹೆದರಿಕೆ ಆಗುತ್ತೆ, ಏನೇ ಒಂದು ಎಕ್ಸಿಕ್ಯೂಷನ್ ಮಾಡುವಾಗ ಯಾಕೆ ನಮಗೆ ಹಂಗೆ 100% ಅನ್ಕೊಂಡಂಗೆ ಆಗಲ್ಲ ಅನ್ನೋ ಒಂದು, ಆಗಲ್ಲ ಅಥವಾ ಆತರ ಫೀಲಿಂಗ್ ಯಾಕೆ? ಈ ತರ ಒಂದು ಫಂಡಮೆಂಟಲ್ ಕ್ವಶನ್ಸ್ ನೀವು ನನ್ನ ಹತ್ರ ತಗೊಂಡ್ಬರ್ತೀರಿ. ನಾನು ಅದಕ್ಕೊಂದು ಆನ್ಸರ್ ಹೇಳ್ತೀನಿ. ಇದಕ್ಕೆ ಲಾ ಆಫ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ, ರೆಸಿಸ್ಟೆನ್ಸ್ ಅಂದ್ರೆ ಲೈಕ್ ತಡೆಯೋದು ಅಂತ. ಈಗ ನೀವು ಬಹಳ ಒಂದು ವಸ್ತುವನ್ನಕ್ಕಿಂತ ನೋಡಿ, ಒಂದ್ ಯಾವ್ದೋ ಚೆನ್ನಾಗಿ ಒಂದು ಚಿಕ್ಕ ಒಂದು ಗುಬ್ಬಿ ಇರುತ್ತೆ. ಆ ಗುಬ್ಬಿ ಬಹಳ ಚೆನ್ನಾಗಿದೆ ಅಂತ ನೀವು ಹೋಲ್ಡ್ ಮಾಡ್ತೀನಿ ಅಂತ ಅದಕ್ಕೆ ಉಸಿರುಗಟ್ಟಿ ಹಿಡಿದ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಅವಾಗ ನೀವು ಕೇಳ್ತೀರ, ಇಲ್ಲ ನಾನು ಕೇರ್ ಮಾಡ್ಬೇಕಾಗಿತ್ತು, ಅದನ್ನ ಫುಲ್ ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹಂಗೆ ಹಿಡ್ಕೊಂಡೆ ಅಂತ. ನೀವು ಕೇರು ಪ್ರೊಟೆಕ್ಟ್ ಅವೆಲ್ಲ ಮಾಡಕ್ಕಿಂತ ಮುಂಚೆ ನೀವು ಅದಕ್ಕೆ ಫ್ರೀಡಮ್ ಕೊಡ್ಲಿಲ್ಲ, ಅದಕ್ಕೆ ನೀವು ತುಂಬಾ ರೆಸಿಸ್ಟೆನ್ಸ್ ಮಾಡ್ಬಿಟ್ರಿ. ಅಂದ್ರೆ ಎಲ್ಲ ಹಾರೋಗ್ಬಿಡುತ್ತೆ ಗುಬ್ಬಿ ಅಂದ್ಬಿಟ್ಟು, ಇದನ್ನ ಯಾರು ಏನ್ ಮಾಡ್ಬಿಡ್ತಾರೆ ಅಂತ ಫುಲ್ ಅದನ್ನ ತುಂಬಾ ಕೇರ್ ಓವರ್ ಆಗಿ ಇದನ್ನ ಮಾಡ್ಬಿಟ್ಟು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಬಿಟ್ರಿ. ಹಿಂಗೆ ಕನಸುಗಳು, ಅದನ್ನ ಮಾಡ್ಬೇಕು ಅನ್ನೋದು ನಿಜ, ಕಷ್ಟ ಪಡ್ಬೇಕು ಅನ್ನೋದು ನಿಜ, ಆದ್ರೆ ಅದನ್ನ ಮಾಡ್ಬೇಕು ಆಗ್ಬೇಕು ಅಂತ ಈ ತರ ಹರಿ ಆ ತರ ಮೆಂಟಾಲಿಟಿ, ಆಮೇಲೆ ಆಂಕ್ಷಿಯಸ್ ಆಗೋ ಮೆಂಟಾಲಿಟಿ, ಇದರಿಂದ ಯಾವ ಕೆಲಸಗಳು ಆಗಲ್ಲ. ಅದಕ್ಕೆ ಇದನ್ನ ಅಲನ್ ವ್ಯಾಟ್ಸ್ ಅಂತ ಒಬ್ಬ ಫಿಲಾಸಫರ್ ಏನ್ ಹೇಳಿದ್ರು, ಬ್ರಿಟಿಷ್ ಫಿಲಾಸಫರ್, ಬ್ಯಾಕ್ವರ್ಡ್ಸ್ ಲಾ ಅಂತ ಕರೀತಾರೆ. ಅಂದ್ರೆ ನೀವು ಎಷ್ಟು ಒಂದು ಕೆಲಸವನ್ನು ಆಗ್ಬೇಕು ಅಂತ ಅದನ್ನ ತುಂಬಾ ಟೆನ್ಸ್ ಆಗಿ ಮಾಡ್ತಿರೋ ಅಷ್ಟು ವರ್ಸ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಅದನ್ನ ಒಂದು ಮಾಡಿ ಅಷ್ಟೇ ಅಪ್ಪ ಅಂತ ಹಿಂಗೆ ಕೈ ಬಿಡ್ತಿರೋ ಅವಾಗ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಲ್ಲ. ಅವಾಗ ನಿಮಗೆ ಸುಲಭವಾದ ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ ಕನಸಿಗೂ ಮತ್ತೆ ನಿಮಗೆ. ಅಂತ ಒಂದು ಚಾನಲ್ ಇಂದ ಏನ್ ಬೇಕೋ ಅದನ್ನ ಆರಾಮಾಗಿ ನಾವು ಸಾಧಿಸ್ಕೋಬಹುದು. ಅದಕ್ಕೆ ಕೀ ಏನಪ್ಪಾ ಅಂತಂದ್ರೆ ಡೋಂಟ್ ಟ್ರೈ. ಏನಪ್ಪಾ ಇದು ಡೋಂಟ್ ಟ್ರೈ ಅಂತಾನೆ, ಏನೇನೋ ಅಂತಾನೆ, ಅರ್ಥ ಆಗದೆ ಇರ್ಬೋದು. ಸೊ ಅದಕ್ಕೆ ಇವಾಗ ಏನ್ ಮಾಡ್ತೀನಿ, ನಾನು ಎಂದಿನಂತೆ ನನ್ನ ಐಪ್ಯಾಡ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೀನಿ. ಈ ಒಂದು ಡೋಂಟ್ ಟ್ರೈ ಅನ್ನೋ ಒಂದು ಫಿಲಾಸಫಿ ಹಿಂದೆ ಏನಿದೆ, ಅದರ ಮರ್ಮ ಏನು, ಯಾಕೆ ನಾವು ತುಂಬಾ ಕಡಿಮೆ ಒಂದು ಆಕ್ಷನ್ ಇಂದ ಜಾಸ್ತಿಯನ್ನು ಹೇಗೆ ಸಾಧಿಸಬಹುದು ಮತ್ತೆ ರೆಸಿಸ್ಟೆನ್ಸ್ ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಸೊ ಇವಾಗ ನಾನು ಭಾಳ ಟ್ರೈ ಮಾಡಬಾರ್ದು, ರೆಸಿಸ್ಟೆನ್ಸ್ ಆಗುತ್ತೆ, ಟ್ರೈ ಮಾಡದೇ ಎಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದ್ರ ಹಿಂದೆ ಒಂದು ಸ್ಟೋರಿ ಇದೆ. ಸುಮಾರು ವರ್ಷಗಳ ಕೆಳಗೆ, ಒಂದು 80-90 ವರ್ಷಗಳ ಕೆಳಗೆ ಅಲಾನ್ ವ್ಯಾಟ್ಸ್ ಅಂತ, ಇಲ್ಲಿ ಸೈಡಿಗೆ ನೋಡ್ತಾ ಇದ್ದೀರಲ್ಲ ಈ ವ್ಯಕ್ತಿನ, ಈ ವ್ಯಕ್ತಿ ಹೆಸರು ಅಲಾನ್ ವ್ಯಾಟ್ಸ್ ಅಂತ. ಇವರು ಬ್ರಿಟಿಷ್ ಫಿಲಾಸಫರ್ ಆಗಿದ್ದಾರೆ. ಒಂದು ನಿಮಿಷ, ಒಂದು ಬಾಕಿ ಇದೆ ಮಾಡೋದು. ಹಾಂ, ಇವರು ಒಬ್ಬರು ಬ್ರಿಟಿಷ್ ಫಿಲಾಸಫರ್ ಆಗಿದ್ದರು. ಇವರು ಟಾವೋಯಿಸಮ್ ಬಗ್ಗೆ ಮಾತಾಡ್ತಿದ್ರು, ಬುದ್ಧಿಸಮ್ ಬಗ್ಗೆ ಮಾತಾಡ್ತಿದ್ರು. ಇವ್ರ ಲೈಫ್ನ ಒಂಥರ ಬೇರೆ ಒಂದು ಲೆವೆಲಲ್ಲೇ ನೋಡ್ತಾ ಇದ್ರು. ಇವರು ಇಲ್ಲೊಂದು ಬರೆದಿದ್ದೀನಿ, ಲೇಸರ್ ತಗೊಳ್ತೀನಿ. ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ಅಂತಂದರೆ ಡೋಂಟ್ ಟ್ರೈ ಟೂ ಹಾರ್ಡ್ ಅಂತ. ಡೋಂಟ್ ಟ್ರೈ ಟೂ ಹಾರ್ಡ್ ಅಂದರೆ ತುಂಬ ಕಷ್ಟಪಡಬಾರ್ದು ಯಾವತ್ತಿಗೂ ಲೈಫಲ್ಲಿ. ಯಾಕೆ ಡೋಂಟ್ ಟ್ರೈ ಟೂ ಹಾರ್ಡ್ ಅಂತ ಇವರು ಹೇಳಿದರು ಅಂತಂದರೆ, ಒಂದು ವಿಶೇಷವಾದ ಪಾಸ್ಟುಲೇಟ್ಸ್ ಕೊಡ್ತಾರೆ ಇವರು. ಒಂದನೇದು ಅಂದರೆ ಮನುಷ್ಯನಿಗೆ ಯಾಕೆ ಜೀವನದಲ್ಲಿ ನನಗೆ ಏನೋ ಒಂದು ಸಿಕ್ಕಿಲ್ಲ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಯಾಕೆ ಅಂತಂದರೆ, 2 ಪಾಸ್ಟುಲೇಟ್ಸ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿ ಒಂದರಲ್ಲಿ ನಮ್ಮ ಹತ್ರ ಆಲ್ರೆಡಿ ಅದು ಇದೆ. ತುಂಬ ವಿಚಿತ್ರ. ಎರಡನೇದು, ನಮಗೇನು ಬೇಕೋ ನಮಗೆ ಗೊತ್ತೇ ಇಲ್ಲ, ಏನು ಬೇಕು ಅಂತಲೇ ಗೊತ್ತಿಲ್ಲ. ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಅಂದರೆ ಯಾರಂತಾನೆ ಗೊತ್ತಿಲ್ಲ ನಮಗೆ. ನಮ್ಮೊಳಗೆ ನಾನು ಅಂತಿದೆಯಲ್ಲ, ಅದು ಏನಂತಾನೆ ಗೊತ್ತಿಲ್ಲ. ಇವೆರಡು ಮೂಲ ಕಾರಣಗಳು ಅಂತ ಅಲಾನ್ ವ್ಯಾಟ್ಸ್ ಪ್ರತಿಪಾದನೆ ಮಾಡಿದರು. ಅಂದರೆ ಯಾಕೆ ಇವತ್ತು ಮನುಷ್ಯನಿಗೆ ಹಿಂಗೆ ನೆರಳಾಟಗಳು ಇವೆಲ್ಲ ಯಾಕೆ ಅಂತಂದರೆ, ಒಂದು ನಮ್ಮ ಹತ್ರ ಆಲ್ರೆಡಿ ಇದೆ. ಲೇಸರ್ ನೋಡಿ, ಒಂದು ನಮ್ಮ ಹತ್ರ ಆಲ್ರೆಡಿ ಇದೆ. ಅದನ್ನು ನಾವು ಪದೇ ಇಲ್ಲ ಅಂದ್ಕೊಂಡು ಸುಮ್ಮನೆ ಡಿಸಪಾಯಿಂಟ್ಮೆಂಟು. ಎರಡನೇದು, ನಮಗೆ ಏನು ಬೇಕು ಅಂತಲೇ ಗೊತ್ತಿಲ್ಲ. ಈಗ ಅದು ಬೇಕು ಅಂದರೆ ಅದು ಸಿಕ್ಕಾಗ ಮತ್ತೆ ಅದೇನೋ ಸರಿ ಆಗ್ತಿಲ್ಲ ಅಂತ ಅನ್ನೋದು, ಮತ್ತು ಇನ್ನೊಂದು ಅದು ಕೂಡ ಸಿಕ್ಕಾಗ ಅದು ಏನೋ ಸರಿ ಆಗ್ತಿಲ್ಲ ಅಂತ ಅನ್ನೋದು. ಏನು ಬೇಕು ಅಂತಲೇ ಗೊತ್ತಿಲ್ಲ.
ಸೊ ಇವೆರಡು ಪಾಸ್ಟ್ಯುಲೇಟ್ಸು. ಇವೆರಡು ಯೂಸ್ ಮಾಡಿ ಅವ್ರು ಏನು ಹೇಳಿದರು, ಸೊ ಇದಂತರೂ ಯೂನಿವರ್ಸಲ್ ಟ್ರೂತ್ ಅಲ್ವಾ ಇವೆರಡು. ಈಗ ಇವೆರಡರಲ್ಲಿ ಒಂದು ನಿಜ ಇರಲೇಬೇಕು, ಅದಕ್ಕೆ ನಮಗೆ ಇದಾಗ್ತಿರೋದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋದು. ಇವ್ರು ಏನಂತಂದ್ರು, ಅಬ್ಸರ್ವ್ ಮಾಡಬೇಕು, ಮನುಷ್ಯನಾದನು ಅಬ್ಸರ್ವ್ ಮಾಡಬೇಕಷ್ಟೆ. ಯಾಕೆ ಅಂತಂದರೆ, ಯಾಕೆ ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿದ್ದಾವೆ, ಎಲ್ಲವೂ ಪರ್ಫೆಕ್ಟ್ ಆಗಿದ್ದಾವೆ ಮತ್ತು ಎಲ್ಲದಕ್ಕೂ ಅದರದೇ ಆದ ಬ್ಯೂಟಿ ಇದೆ. ಈ ಜಗತ್ತಿನಲ್ಲಿ ಏನೇ ನಡೆದ್ರೂ ಕೂಡ ಎಲ್ಲವೂ ಒಂದು ಪರ್ಫೆಕ್ಟ್ ಇರುತ್ತೆ, ಎಲ್ಲದಕ್ಕೂ ಅದರದೇ ಆದ ಬ್ಯೂಟಿ ಇರುತ್ತೆ. ಇದಕ್ಕೆ ಹೆಂಗಪ್ಪ ಎಕ್ಸಾಂಪಲ್ಲು ಅಂತ ಇವರು ಏನು ಹೇಳ್ತಾರೆ ಅಂತಂದರೆ, ಒಂದು ಗಿಳಿ ಇರುತ್ತೆ, ಚೀಕ್ ಅನ್ನೋ ಒಂದು ಗಿಳಿ ಇರುತ್ತೆ. ಇದಲ್ಲ ಗಿಳಿ ಕಲರು. ಓಕೆ ಓಕೆ ನೀಟಾಗಿ ಬಿಡಿಸೋಣ ಈ ಸಲ ಗಿಳಿನ. ಓಕೆ ಕೊಕ್ಕೋ ರೆಡ್ ಕಲರ್. ಓಕೆ, ಇದು ಚೀಕ್ ಅನ್ನೋ ಒಂದು ಗಿಳಿ, ಚೀಕ್ ಅಂತ ಇರುತ್ತೆ ಮರದಲ್ಲಿ ಕೂತ್ಕೊಂಡು ಈ ಗಿಳಿ. ಇನ್ನೊಂದು ಎರಡನೇ ದೃಷ್ಟಾಂತದಲ್ಲಿ ನಮ್ಮ ಭೂಮಿ, ಇಂಡಿಯಾ, ನೆಕ್ಸ್ಟು ನಮ್ಮ ಹೋಲ್ ಸೋಲಾರ್ ಸಿಸ್ಟಮ್, ಅದಕ್ಕೆ ಸೂರ್ಯ, ಕಡೆ ಸುತ್ತ ಅದರ ಗ್ಯಾಲಕ್ಸಿಗಳು, ಗ್ಯಾಲಕ್ಸಿ ಅಲ್ಲ ಬೇರೆ ಗ್ರಹಗಳು, ಈ ಥರ ಸೋಲಾರ್ ಸಿಸ್ಟಮ್. ಆಯಿತಾ, 3 ಎಕ್ಸಾಂಪಲ್ ನೋಡಿ. ಈ ಗಿಳಿನ ನೀವು ಯಾವತ್ತಾದರೂ ಹೋಗಿ ಕೇಳಿ, ಗಿಳಿಯೇ ನೀನು ಹಾರಕ್ಕೆ ಟ್ರೈ ಮಾಡ್ತೀಯ ಅಂತ. ಅದು ನಿಮಗೆ ಜಾಡ್ಸಿ ಓದಿ ಹೇಳುತ್ತೆ, ನಾನು ಏನನ್ನು ಟ್ರೈ ಮಾಡಲ್ಲ, ಜಸ್ಟ್ ಹಾರ್ತೀನಿ ಅಂತ. ಅದೇ ಥರ ಎರಡನೇ ಇನ್ಸ್ಟೆನ್ಸಲ್ಲಿ ಭೂಮಿ ಇದೆಯಲ್ಲ, ಪ್ಲಾನೆಟ್ ಅರ್ತ್, ಈ ಭೂಮಿನ ನೀನು ತಿರ್ಗಕ್ಕೆ ಟ್ರೈ ಮಾಡ್ತೀಯಾ, ಹಿಂಗೆ ತಿರುಗ್ತಾ ಇರುತ್ತಲ್ಲ ಅದು ಹಿಂಗೆ ಆಕ್ಸಿಸಲ್ಲಿ, ಅದಕ್ಕೆ ಬೆಳಿಗ್ಗೆ ರಾತ್ರಿ ಆಗ್ತಿರೋದು, ನೀನು ತಿರ್ಗಕ್ಕೆ ಟ್ರೈ ಮಾಡ್ತೀಯಾ ಅಂತ ಕೇಳಿ, ಭೂಮಿ ಜಾಡ್ಸ್ ಓದಿಯುತ್ತೆ, ನಾನು ಟ್ರೈ ಮಾಡಲ್ಲ, ನಾನು ಜಸ್ಟ್ ತಿರುಗ್ತೀನಿ ಅಂತ. ಅದೇ ಥರ ಈ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇರ್ತಾವಲ್ಲ, ಹಿಂಗೆ ಇಲ್ಲಿ ಬುಧ ಗ್ರಹ, ಶನಿ ಗ್ರಹ ಎಲ್ಲ, ಈ ಗ್ರಹಗಳನ್ನು ಮತ್ತು ಆ ಗ್ರಹಗಳು ಹಾಳಾಗಲಿ ಈ ಸೂರ್ಯನನ್ನು ಹೋಗಿ ಕೇಳಿ, ನೀನು ಉರಿಯೋಕ್ಕೆ ಅಥವಾ ಬೆಳಗಕ್ಕೆ ಟ್ರೈ ಮಾಡ್ತೀಯ ಅಂತ. ಸೂರ್ಯ ಜಾಡಿಸೋದು ಹೇಳುತ್ತೆ, ನಾನು ಟ್ರೈ ಮಾಡಲ್ಲ, ನಾನು ಜಸ್ಟ್ ಶೈನ್ ಆಗ್ತೀನಿ ಅಂತ ಅಷ್ಟೆ. ಅಂದರೆ ಈ ಅಲನ್ ವ್ಯಾಟ್ಸ್ ಅನ್ನೋರು ಏನು ಹೇಳಿದರು, ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಫಂಡಮೆಂಟಲ್ ಆನ್ಸರೇ ನಮ್ಮ ಬ್ರಹ್ಮಾಂಡದಲ್ಲಿದೆ. ಹಾರುವ ಗಿಳಿಯನ್ನು ನೋಡಿ, ಅದು ಏನಕ್ಕೂ ಟ್ರೈ ಮಾಡಲ್ಲ, ಜಸ್ಟ್ ಮಾಡಿ ತೋರಿಸ್ಬಿಡುತ್ತೆ, ಮಾತಾಡಲ್ಲ ಅದು, ನಾನು ಹಾರ್ತೀನಿ ಅಂತ ಮಾಡಿ ತೋರಿಸ್ಬಿಡುತ್ತೆ. ಅದು ಹಾಗೆ ಆಟೋಮೆಟಿಕ್ ಆಗ್ತಾನೆ ಇದೆ. ಎಲ್ಲ ಪಕ್ಷಿಗಳು ಹಿಂಗೆ, ಮೀನುಗಳು ಹಿಂಗೆ, ಎಲ್ಲ ಪ್ರಾಣಿಗಳು. ಅದೇ ಥರ ಭೂಮಿ ಪರ್ಪೆಚುವಲ್ ಮೋಷನ್, 4.8 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹೆಂಗೆ ಕ್ರಿಯೇಟ್ ಆಯಿತು, ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಆಗಬೇಕಾದ್ರೆ, ಅವತ್ತಿಂದ ಈ ಎಲ್ಲ ಆರ್ಗನಿಸಮ್ ಬೆಳಿಬೇಕಾದ್ರೆ ಎವಲ್ಯೂಷನ್ ಆಗಿ 6 ಕೋಟಿ ವರ್ಷಗಳ ಹಿಂದೆ ಸತ್ತೋದ ಡೈನೋಸಾರ್ಗಳನ್ನು ಕಂಡು, ಎಷ್ಟೋ ರಾಜರುಗಳನ್ನು ಕಂಡು, ಎಲ್ಲ ಯುದ್ಧಗಳನ್ನು ಕಂಡು, ಹಿಂಸೆಗಳನ್ನು ಕಂಡು, ಖುಷಿಗಳನ್ನು ಕಂಡು ತಿರುಗ್ತಾ ಇರೋ ಭೂಮಿ ಟ್ರೈ ಮಾಡಲ್ಲ, ಆಟೋಮೆಟಿಕಾಗಿ ತಿರುಗ್ತಾನೇ ಇರುತ್ತೆ ಅಷ್ಟೇ. ಅದ್ರ ನೇಚರ್, ಅದು ಫಂಡಮೆಂಟಲ್ ನೇಚರು. ಈಗ ಕೆಂಪು ಕಲರ್, ಕೆಂಪು ಯಾಕಿದೆ ಅಂತ ಕೇಳಿದರೆ ನಾನು ಕೆಂಪಿದೆ ಅಂತ ಹೇಳ್ತೀನಿ ಅಷ್ಟೇ, ಅದು ಆನ್ಸರು, ಮುಂದೆ ಏನಿಲ್ಲ. ಹಿಂದೆ ಮುಂದೆ ಇಲ್ಲಿ ಕೇಳಬಾರ್ದು. ಯಾಕೆ ಕೇಳಬಾರ್ದು ಅಂತಂದರೆ, ಇಟ್ ಈಸ್ ವಾಟ್ ಇಟ್ ಈಸ್. ಯಾಕಂದರೆ ಅದರ ನೇಚರ್, ಅವ್ನು ಹೇಳಿದ್ನಲ್ಲ, ಅದು ಆಲ್ರೆಡಿ ನಮ್ಮ ಹತ್ರ ಇರುತ್ತೆ. ಇದು ಒಂದು ಫಂಡಮೆಂಟಲ್ ಫ್ಲಾ, ನಮಗೆ ಅರ್ಥನೇ ಆಗಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ರು. ನೆಕ್ಸ್ಟ್ ಅದೇ ಥರ ಸೂರ್ಯನನ್ನು ಕೇಳಿ, ಸೂರ್ಯ ಯಾಕೆ ಬೆಳಗ್ತಾ ಇದೆಯೋ, ಸೂರ್ಯ ಯಾಕೆ ಆರಾಮಾಗಿ ಮಲ್ಕೋಬೋದಲ್ಲ ನೀನು ಅಂತ. ಸೂರ್ಯ ಹೇಳ್ತಾನೆ, ಇಲ್ಲ, ನಂದು ಫಂಡಮೆಂಟಲ್ ನೇಚರ್ ಇದು, ನಾನು ಟ್ರೈ ಮಾಡಲ್ಲ, ಯಾಕಂದರೆ ಟ್ರೈ ಮಾಡಿದ್ರೆ ಯಾವುದೂ ಆಗಲ್ಲ, ನಾನು ಜಸ್ಟ್ ಮಾಡ್ತೀನಿ ಅಷ್ಟೇ. ಹೆಂಗೆ ಅಂತ ಕೇಳಲ್ಲ ನಾನು. ಮನುಷ್ಯ ಹಂಗಲ್ಲ, ಮನುಷ್ಯ ಹೆಂಗೆ, ಇದು ಹೆಂಗೆ ಮಾಡೋದು, ಅದು ಹೆಂಗೆ ಮಾಡೋದು, ಅದು ಸಿಕ್ಕರೆ ಏನು, ಮುಂದೇನು ಹಿಂದೇನು, ಹೀಗೆಲ್ಲ ಯೋಚನೆ ಮಾಡ್ತಾನೆ. ಇನ್ನೊಂದು ದೃಷ್ಟಾಂತನೂ ತಗೊಳ್ಳೋಣ. ಓಕೆ, ಈ ದೃಷ್ಟಾಂತನ ಬರಬೇಕಂದ್ರೆ ನಮ್ಮ ಹೀರೋ ಆಫ್ ದ ಸ್ಟೋರಿ ಬರಬೇಕು, ಗುಂಡ, ದ ಗ್ರೇಟ್ ಗುಂಡ. ಓಕೆ, ಗುಂಡ, ಓಕೆ ಇದೇನೋ ಪಕ್ಷಿ ಇದ್ದಂಗಿದೆ. ಓಕೆ, ಗುಂಡ ಇರ್ತಾನಲ್ವ, ಹೀಗೆ ಗುಂಡ ಚೇರಲ್ಲಿ ಕೂತಿರ್ತಾನೆ ಆರಾಮಾಗಿ. ಇವಾಗ ಅವನಿಗೆ ಶಾರುಖ್ ಖಾನ್ ಅಂತ ತುಂಬ ಇಷ್ಟ, SRK ದೊಡ್ಡ ಫ್ಯಾನ್ ಅವನು. ಆಯಿತಾ, ಕನಸು ಕಾಣ್ತಾ ಇರ್ತಾನೆ ಗುಂಡ, ದಿನಾಲೂ ಕನಸು ಕಾಣ್ತಾ ಇರ್ತಾನೆ, ನಾನು ಒಂದು ದಿನ ಮೂವಿಗೆ ಸೇರಬೇಕು, ನಾನು ಒಂದು ದಿನ SRK ಥರ ಆಗಬೇಕು, ನನಗೊಂದು ದಿನ ಒಂಥರ ಹೀಗೆ ಇಷ್ಟಪಟ್ಟೋಳ ಮದುವೆ ಆಗಬೇಕು, ನನಗೆ ಒಂಥರ ಮನ್ನತ್ತಲ್ಲಿರೋಕ್ಕೆ ಚಾನ್ಸ್ ಸಿಗಬೇಕು, ಹಾಗೆ ಡ್ರೀಮ್ ಮಾಡ್ತಾ 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 ಇರ್ತಾನೆ ಗುಂಡ. ಒಂದು ದಿನ ಏನಾಗುತ್ತೆ, ಒಂದು ರಾತ್ರಿ ಏನಾಗುತ್ತೆ, ಗುಂಡಗೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ, ಸುಯ್ ಅಂತ.
ಆ ವಿಶೇಷವಾದ ಶಕ್ತಿ ಬಂದ್ಬಿಟ್ಟು, ಏ ಗುಂಡ, ನೀನು ಶಾರುಖ್ ಖಾನ್ ಬಾಡಿ ಒಳಗೆ ಹೋಗಿ ಅವನೇ ಆಗಿಬಿಡು, ನಿನ್ನ ಕನಸು ಯಾಕೆ ಕಾಣ್ತೀಯ, ನೀನು ಅವನೇ ಆಗು, ಯಾಕಂದ್ರೆ ನಿನಗೆ ಅದೇ ಅಲ್ಲ ಬೇಕಿರೋದು, ಅವನಾಗ್ಬಿಡು ಹೋಗಿ ಅಂತ. ಓಕೆ ಅಂತ ಹೇಳಿ ಗುಂಡ ಒಪ್ಕೊಳ್ತಾನೆ. ಒಪ್ಕೊಂಡ್ಬಿಟ್ಟು ಆ ಕನಸಿನ ಪ್ರಕಾರ ಲೇಸರ್ ಫಾಲೋ ಮಾಡಿ, ಕನಸಿನ ಪ್ರಕಾರ ಇವಾಗ ಏನಾಯಿತು, ಗುಂಡ ಸುಯ್ ಅಂತ ಹೋಗಿ ಶಾರುಖ್ ಖಾನ್ ಬಾಡಿ ಒಳಗೆ ಹೋದ. ಈಗ ಹಿಂಗಾಯ್ತಲ್ಲ, ಇವಾಗ ಇವನು ಗುಂಡ ಅಲ್ಲ, ಶಾರುಖ್ ಖಾನ್ ಆಗಿದ್ದಾನೆ. ಯಾಕಂದರೆ ಇವನು ಬಾಡಿ ಒಳಗೆ ಹೋಗಿದ್ದಾನೆ, ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಯಾವುದೋ ಒಂದು ಶಕ್ತಿ, ಯಾವುದು ಅಂತ ಕೇಳ್ಬಿಡಿ, ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಆಯ್ತಾ? ಇವಾಗ ಗುಂಡ ಅನ್ನೋ ಕಾನ್ಸೆಪ್ಟೇ ಇಲ್ಲ, ರಾಂಗ್ ಕಾನ್ಸೆಪ್ಟ್ ಹೋಯ್ತು ಇಲ್ಲಿ. ಗುಂಡ ಅನ್ನೋ ಕಾನ್ಸೆಪ್ಟ್ ಹೋಯ್ತು, ಓನ್ಲಿ ಶಾರುಖ್ ಖಾನ್. ಯಾಕಂದರೆ ಒಂದು ಬಾಡಿ ಒಳಗಡೆ ಎರಡು ಸೋಲ್ ಇರೋಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಒಂದಷ್ಟು ಆತ್ಮ ಇರಬೇಕು. ಸೊ ಇವಾಗ ಗುಂಡ ಬಂದ, ಮತ್ತು ಶಾರುಖ್ ಖಾನ್ ಆತ್ಮ ಎಲ್ಲೋಯ್ತು ಅಂತ ನನಗೆ ಕೇಳಬೇಡಿ, ಇದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಗುಂಡ ಬಂದ, ಇವಾಗ ಗುಂಡ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಹೋಯ್ತು ಹೇಳಿ, ಆನ್ಸರ್ ಹೇಳಿ. ಗುಂಡ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಹೋಯ್ತು? ಇವನೇನೋ ಇವನ್ ಬಾಡಿ ಒಳಗೆ ಹೋದ, ಮತ್ತೆ ಇವನ್ ಬಾಡಿ ಒಳಗೆ ಬರ್ತಾನೆ ಅಂತ ಹೇಳಕ್ ಹೋಗ್ಬೇಡಿ, ಹಂಗೆಲ್ಲ ಆಗಲ್ಲ. ಗುಂಡ ಶಾರುಖ್ ಖಾನ್ ಬಾಡಿ ಒಳಗೆ ಹೋದ, ಇವಾಗ ಇವನ್ ಆತ್ಮವಾಗಿ ಇವನಾಗಿ, ಯಾಕಂದ್ರೆ ಇವನಿಗೆ ಅದೇ ಆಸೆ ಇತ್ತಲ್ಲ, ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತ, ನನಗೆ ಅಷ್ಟು ಆಸ್ತಿ ಬೇಕು, ಇಷ್ಟು ಆಸ್ತಿ ಬೇಕು, ಮನ್ನತ್ ಬೇಕು ಅಂತ. ಇವಾಗ ಹೋಗಿದ್ದಾನಲ್ಲ, ಇವಾಗ ಅವನು ಶಾರುಖ್ ಖಾನೇ ಆಗಿದ್ದಾನೆ ಗುಂಡ. ಇವಾಗ ಗುಂಡ ಅನ್ನೋದು ಎಲ್ಲಿ ಹೋಯ್ತು, ಕಾನ್ಸೆಪ್ಟ್ ಎಲ್ಲಿ ಹೋಯ್ತು? ಅಂದ್ರೆ ತನ್ನ ಕನಸನ್ನ ಹೊರಗಡೆ ನೋಡುವಂತಹ ಗುಂಡ ಆ ಕನಸನ್ನೇ ತಾನು ಹೊಂದಿದಾಗ ತಾನೇ ಇಲ್ಲೋ ಅನ್ನೋ ಭಾವನೆ ಯಾಕೆ, ಈ ಒಂದು ಫೀಲಿಂಗ್ ಯಾಕೆ? ಈ ಗುಂಡ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಹೋಯ್ತು ಅಂತಂದ್ರೆ, ಇದು ಇಲ್ಲೇ ಇಲ್ಲ ಅನ್ನೋದೇ ಸತ್ಯ. ಅದೇ ಹೇಗೆ, ಇವಾಗ ತಾನೇ ನೀನು ಹೀರೋ ಆಫ್ ದ ಸ್ಟೋರಿನ ಬಿಡಿಸಿದ್ಯಾ, ಅವನಿಲ್ಲ ಅಂತೀಯಾ? ಇವಾಗ ಇಲ್ಲ ಅನ್ನೋ ಮೀನಿಂಗ್ ಏನಂತಂದ್ರೆ ಮಾಯೆ. ನಾವು ಯಾವಾಗ ಜಗತ್ತನ್ನು ನೋಡಿ ನಾನು ಅವನಂಗಾಗಬೇಕು, ನನಗೆ ಅವ್ರ ಥರ ಆಸ್ತಿ ಬೇಕು, ಇವ್ರ ಥರ ಆಸ್ತಿ ಬೇಕು, ಅವನ ಥರ ಗರ್ಲ್ ಫ್ರೆಂಡ್ ಬೇಕು, ಹೀಗೆಲ್ಲ ಅನ್ಕೊಳ್ತೀವಲ್ಲ, ಮೆಟೀರಿಯಲಿಸ್ಟಿಕ್ ಥಿಂಗ್ಗಳು, ಅದು ಮಾಯೆ. ಅಂದರೆ ನಮ್ಮ ಬಿಟ್ಟು ಹೊರಗಡೆ ಏನೂ ಇಲ್ಲ ಅನ್ನೋದೇ ಒಂದು ದೊಡ್ಡ ಸತ್ಯ. ಇವ್ರು ಏನು ಹೇಳಿದರು ಅಲಾನ್ ವ್ಯಾಟ್ಸು, ಅದು ಆಲ್ರೆಡಿ ನಮ್ಮ ಹತ್ರ ಇದೆ. ಗುಂಡನಿಗೆ ಡೈರೆಕ್ಟಾಗಿ ಶಾರುಖ್ ಖಾನ್ ಥರ ಆಗಕ್ಕೆ ಇಲ್ಲದೇ ಇದ್ರು ಕೂಡ ಅವನದೇ ಆದ ಕ್ವಾಲಿಟೀಸ್ಗಳನ್ನು ಹೊಂದಿದ್ದಾನೆ. ಅವನಿಗೆ ಅವನದೇ ಆದ ಸ್ಕಿಲ್ ಇದೆ, ಅವನದೇ ಆದ ಟ್ಯಾಲೆಂಟ್ ಇದೆ, ಅವನದೇ ಆದ ವಾಯ್ಸ್ ಇದೆ, ಅವನದೇ ಆದ ಒಂದು ಡ್ರೀಮ್ಸ್ ಇದೆ. ಅದನ್ನು ಮಾಡಿ ಅವನ ವೇಯಲ್ಲಿ ಪರ್ಫೆಕ್ಟ್ ಆಗ್ಬೋದು. ಅದು ಬಿಟ್ಟು ಯಾಕೆ ಅವನು ಮಾಯಾಗೆ ಹೋದ, ಯಾಕೆ ಮಾಯ ಒಳಗೆ ಬಿದ್ದ? ಇದನ್ನು ವೇದಾಂತಗಳಲ್ಲಿ ಪ್ರತಿಪಾದನೆ ಮಾಡ್ತಾರೆ, ಮಾಯಾ ಕಾನ್ಸೆಪ್ಟು. ಇಲ್ಲಿ ನೋಡಿ, ನಮ್ಮ ಫೇವ್ರೆಟ್ ಸ್ವಾಮೀಜಿಗಳು ಏನು ಹೇಳ್ತಿದ್ದಾರೆ, ಇವರು ಮಾಯಾ ಮೇಲೆ ನ್ಯೂಯಾರ್ಕಲ್ಲಿ ಸ್ವಾಮಿಗಳು ಎರಡು ಲೆಕ್ಚರ್ ಕೊಡ್ತಾರೆ. ವೇದಾಂತ ಸೊಸೈಟಿ ನ್ಯೂಯಾರ್ಕಿಗೆ ಹೋದರೆ 2 ಲೆಕ್ಚರ್ ಅಲ್ಲ, 2 ತಾಸೇನೋ ಕೊಡ್ತಾರೆ ಅಂತ ಒಂದು ಬುಕ್ಕಲ್ಲಿ ಓದಿದ್ದೆ. 2 ತಾಸು ಮಾಯಾ ಬಗ್ಗೆ ಮಾತಾಡ್ತಾರಂತೆ ಸ್ವಾಮಿಗಳು. ಏನು ಇಲ್ಲ ಅನ್ನೋದ್ರ ಬಗ್ಗೆನೇ 2 ತಾಸು ಮಾತಾಡ್ತಾರಂತೆ. ಯಾಕೆ ಹಿಂಗೆ ನಾವು ಇಷ್ಟೆಲ್ಲ ಒಂದು ಇದ್ರೂ ಕೂಡ, ನಮ್ಮ ಹತ್ರ ಎಲ್ಲ ಇದ್ರೂ ಕೂಡ, ನಾವು ಪರ್ಫೆಕ್ಟ್ ಇದ್ರೂ ಕೂಡ ಹಿಂಗೆಲ್ಲ ಮತ್ತೆ ಏನೂ ಇಲ್ಲ ಥರ ಒಂಥರ ವೀಕ್ ಮೆಂಟಾಲಿಟಿ ಇರ್ತೀವಲ್ಲ, ಇದೆಲ್ಲ ಮಾಯೆ ಅಲ್ಲದೆ ಇನ್ನೇನು? ಅವ್ರು ಕೇಳ್ತಾರೆ ಜಗತ್ತಿಗೆ, ಇದೆಲ್ಲ ಮಾಯೆ ಅಲ್ಲದೆ ಇನ್ನೇನಿದು? ಇದು ಮಾಯೆ ತಾನೆ. ನಿನ್ನ ಹತ್ರ ಆಲ್ರೆಡಿ ಎಲ್ಲ ಇದೆ ತಾನೆ. ಗುಂಡಿಗೆ ಅವನದೇ ಆದ ಆತ್ಮ ಇದೆ, ಅವನದೇ ಆದ ಒಂದು ಸ್ಕಿಲ್ ಇದೆ, ಎಲ್ಲ ಇದೆ. ಆದರೂ ಕೂಡ ಅವನು ಹೊರಗಿನ ಆಸೆಗೆ ಬೀಳ್ತಾನೆ. ನಾನು ನಮ್ಮ ಹೀರೋ ಬಗ್ಗೆ ಮಾತಾಡ್ತಿಲ್ಲ, ನಮ್ಮೆಲ್ಲರ ಬಗ್ಗೆ ಮಾತಾಡ್ತಿದ್ದೀವಿ. ಎಲ್ಲರ ಹತ್ರ ಕೂಡ, ಅಂದರೆ ನೀವು ಅನ್ಕೋಬೋದು ನನ್ನ ಹತ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹಾಗೇನೋ ನಾನು ಬೇರೆಯವ್ರ ಹತ್ರ ಆಸೆ ಪಡಲ್ಲ ಅಂತ. ಆದರೂ ಮನಸ್ಸಿನಲ್ಲಿ ಏನೋ ಒಂದು ಇರುತ್ತೆ, ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತ. ಅದಕ್ಕೆ ಅಲಾನ್ ವ್ಯಾಟ್ಸ್ ಹೇಳೋದು, ನೀವೇನೋ ಆಗೋದು ಬೇಕಿಲ್ಲಪ್ಪ, ಯಾಕಂತಂದರೆ ಅದು ಆಲ್ರೆಡಿ ಇರುತ್ತೆ. ಏನು ಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ. ಈ 2 ಕಾನ್ಸೆಪ್ಟ್ಗಳು. ಅದಕ್ಕೆ ಇವೆಲ್ಲ ಸಮರೈಸ್ ಮಾಡ್ತಾ ನಾನು ಲಾಸ್ಟಿಗೆ ಏನು ಹೇಳ್ತೀನಿ ಅಂತಂದರೆ, ಒಂದು ಏನು ಅರಿಬೇಕು, ನಾವು ಬಾರ್ನ್ ಪರ್ಫೆಕ್ಟ್ ಅಂತ ಅರಿಬೇಕು. ಎಲ್ಲಿ ಹುಟ್ಟಿದಿರಿ, ಯಾವ ದೇಶದಲ್ಲಿ ಹುಟ್ಟಿದಿರಿ, ಯಾರಿಗೆ ಹುಟ್ಟಿದಿರಿ, ಏನೂ ಮ್ಯಾಟರ್ ಆಗಲ್ಲ. ಮಾನವ ಅಂತ ಹುಟ್ಟಿದ್ರೆ ಬಾರ್ನ್ ಪರ್ಫೆಕ್ಟ್, ಅದಕ್ಕೆ ಪ್ರೂಫ್ ಬೇಕಿಲ್ಲ. 2ನೇದು, ಡೋಂಟ್ ಟ್ರೈ. ಅಲಾನ್ ವ್ಯಾಟ್ಸ್ ಹೇಳ್ದಂಗೆ ಡೋಂಟ್ ಟ್ರೈ. ಯಾಕೆ ಅಂತಂದರೆ ಎಲ್ಲದು ಅದರ ಪಾಡಿಗೆ ಅದು ನಡೀತಾ ಇರಬೇಕು. ಅದರ ಪಾಡಿಗೆ ಅದು ನಡೀತಾ ಇದೆ. ಆ್ಯಕ್ಚುಲಿ ಇರಬೇಕು ಅನ್ನೋಕ್ಕಿಂತ ನಡೀತಾ ಇದೆ. ನೀನು ಟೈಮ್ ಕೊಡಲ್ಲ, ಮನುಷ್ಯ ನೀನು ಟೈಮ್ ಕೊಡಲ್ಲ. ಅದು ಲೈಕ್ ನಾವು ಹಂಗಾಗಬೇಕು ಹಿಂಗಾಗಬೇಕು ಅಂತೇಳಿ ಹರಿ ಅಂತೇಳಿ ಹರಿಯಲ್ಲಿ ಮಾಡೋಕ್ಕೆ ಹೋಗ್ತೀವಿ. ಹಾಗೆಲ್ಲ ಅವಸರದಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಅದ್ರ ಪಾಡಿಗೆ ಅದು ನಡೀತಾ ಇದೆ, ಹಂಗೆ ನಡಿಯೋಕ್ಕೆ ಬಿಡಬೇಕು. ಅವಾಗ ಈ ಪಾಪ್ಕಾರ್ನ್ ಹೆಂಗೆ ಅರಳುತ್ತಲ್ಲ, ಈ ಜೆಲ್ಲಿ ಫಿಶ್ ಸಮುದ್ರದ ಆಳದಿಂದ ಹಿಂಗೆ ಮೇಲೆ ಬರುತ್ತಲ್ಲ, ಹಿಂಗೆ ಮೇಲೆ, ಹಾಗೆ ಲೈಫು ಮೆಲ್ಲಕ್ಕೆ ಕಮಲ ಥರ ಅರಳುಬಿಡುತ್ತೆ. ಇದು ಕಮಲ ಇದ್ದಂಗಿಲ್ಲ, ಓಕೆ, ಕಮಲ ಥರ ಹಿಂಗೆ ಅರಳುಬಿಡುತ್ತೆ. ಇದನ್ನು ನಾನು ಈ ವಿಡಿಯೋದಲ್ಲಿ
ಏನಿದೆ ಹಿಂದಿನ ಫಿಲಾಸಫಿ ಮತ್ತು ಈ ಕ್ವಾಂಟಮ್ ಈವೆಂಟ್ಸ್ಗಳು ಅದರ ಬಗ್ಗೆ ಸ್ವಲ್ಪ ಮಾತಾಡಿದೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಫಿಲಾಸಫಿಕಲ್ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.